ನೀನು ಮಾಡಿದ ಅನ್ಯಾಯ, ವಂಚನೆ ಮುಂದೊಂದು ದಿನ ನಿನಗೂ ಶಾಪವಾಗಿ ಕಾಡುತ್ತದೆ. ಆ ಶಾಪಗಳು ಹೇಗಿರುತ್ತವೆ ಎಂದರೆ ನಿನ್ನನ್ನು ಸರ್ವನಾಶ ಮಾಡದೆ ಬಿಡುವುದಿಲ್ಲ. ನೊಂದು ಮನಸ್ಸಿಗೆ ಪದೇ ಪದೇ ನೋವು ಕೊಟ್ಟು ನರಳುತ್ತಾ ಕಣ್ಣೀರು ಹಾಕುವಂತೆ ಮಾಡಬೇಡಿ. ಯಾರಿಗೆ ಗೊತ್ತು, ಒಬ್ಬರಿಗೆ ನೀನು ಮಾಡಿದ ಮೋಸವನ್ನು ನಿನಗೂ ಯಾರಾದರೂ ಮಾಡಬಹುದು. ನೊಂದವರ ಕಣ್ಣೀರು ಬೆಂಕಿಗೆ ಸಮಾನ. ಆ ನೊಂದ ಕಣ್ಣೀರಿನ ಬೆಂಕಿ ನೋಯಿಸಿದವರನ್ನು ಸುಡದೆ ಬಿಡುವುದಿಲ್ಲ. ನೀನು ಮಾಡಿದ ಅನ್ಯಾಯ, ವಂಚನೆಗಳು ಮುಂದೊಂದು ದಿನ ನಿನಗೂ ಶಾಪವಾಗಿ ಕಾಡುತ್ತದೆ. ಆ ಶಾಪಗಳು ಹೇಗಿರುತ್ತದೆ ಎಂದರೆ ನಿನ್ನನ್ನು ಸರ್ವನಾಶ ಮಾಡದೆ ಬಿಡಲಾರದು. ನೀನು ಜೀವನದಲ್ಲಿ ಬಹಳ ನೊಂದಿದ್ದರೆ ಹೆದರಬೇಡ. ನೀನು ನಿನ್ನ ನೋವುಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಏಕೆಂದರೆ ನೊಂದವರು ಒಂದು ದಿನ ಚೆನ್ನಾಗಿ ಇರಲೇಬೇಕು. ಅದು ಸೃಷ್ಟಿಯ ನಿಯಮ. ಏಕೆಂದರೆ ಇಂದು ಯಾರು ಮೆರೆಯುತ್ತಾರೋ ಅವರು ಒಂದು ದಿನ ಕೆಳಗೆ ಬೀಳಲೇಬೇಕು. ಕಾಲಚಕ್ರ ಯಾವಾಗಲೂ ತಿರುಗುತ್ತಲೇ ಇರುತ್ತದೆ. ಮೋಸ ಹೋದೆ ಎಂದು ಕೊರಗಬೇಡ. ಇಂದಿನ ನಿನ್ನ ನೋವುಗಳು ನಾಳೆ ಇರುವುದಿಲ್ಲ. ನಾಳೆಗೆ ಎಲ್ಲವನ್ನ ಮರೆಸುವ ಶಕ್ತಿ ಇದೆ, ಹಾಗೂ ಎಲ್ಲವನ್ನ ಬದಲಾಯಿಸುವ ಶಕ್ತಿಯೂ ಇರುತ್ತದೆ. ನಿನ್ನ ಜೀವನದಲ್ಲಿ ನಾಳೆಗಳು ಯಾವಾಗಲೂ ಹೊಸದಾಗಿಯೇ ಇರುತ್ತದೆ. ಆ ಹೊಸ ನಾಳೆಗಳನ್ನು ನಿನ್ನ ಹೊಸದಾಗಿ ರೂಪಿಸಿಕೊಳ್ಳಬೇಕು. ಆ ಹೊಸ ನಾಳೆಗಳನ್ನು ನೀನು ಹೊಸದಾಗಿ ರೂಪಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ನೀನು ಇದುವರೆಗೂ ಮಾಡಿದ ತಪ್ಪುಗಳನ್ನು ಮಾಡಬೇಡ. ನಿನ್ನ ಸಮಸ್ಯೆಗಳು ಏನೇ ಇರಲಿ, ನಿನ್ನನ್ನು ನೋಯಿಸಿದವರ ಮುಂದೆ ಯಾವಾಗಲೂ ಧೈರ್ಯವಾಗಿ ಸಂತೋಷದಿಂದ ಇರಲು ಪ್ರಯತ್ನ ಪಡು. ಏಕೆಂದರೆ ನಮ್ಮನ್ನು ನೋಯಿಸಿದವರಿಗೆ ನಾವು ಮೊದಲು ಕೊಡಬೇಕಾದ ಉತ್ತರ ನಮ್ಮ ನಗು ಮಾತ್ರ. ನಮ್ಮ ಆ ಒಂದು ನಗುವೇ ನಿನಗೆ ಮೋಸ ಮಾಡಿದವರಿಗೆ ಉತ್ತರ ಕೊಡುತ್ತದೆ. ನೀನು ಮಾಡಿದ ಮೋಸಕ್ಕೆ ನಾನು ಎಂದಿಗೂ ಅಳುತ್ತಾ ಕೂರಲಾರೆ. ನಿನ್ನ ಬೆಲೆ ಏನು, ನಿನ್ನ ಯೋಗ್ಯತೆ ಏನು ಎಂದು ನನಗೆ ತಿಳಿದಿದೆ. ಹಾಗೂ ನನಗೆ ಮೋಸ ಮಾಡಿ ನೀನು ಚೆನ್ನಾಗಿ ಇರಬಹುದು ಎನ್ನುವುದಾದರೆ ಅವೆಲ್ಲವೂ ಕನಸು ಮಾತ್ರ. ಏಕೆಂದರೆ ನನ್ನ ಈ ನೋವಿನ ಕಣ್ಣೀರಿನ ಶಾಪ ನಿನಗೆ ತಟ್ಟದೇ ಇರುವುದಿಲ್ಲ. ಸುಲಭವಾಗಿ ನನ್ನನ್ನು ಮೋಸ ಮಾಡಿದ ನಿನಗೆ ಒಂದು ದಿನ ಕಾಲಚಕ್ರವೇ ಉತ್ತರವನ್ನು ಕೊಡುತ್ತದೆ. ಹಾಗೂ ನೀನು ಮೋಸ ಹೋಗಿ ನರಳಿ ನರಳಿ ಸಾಯುವಂತೆ ಖಂಡಿತ ಒಂದು ದಿನ ಬಂದೇ ಬರುತ್ತದೆ. ಇಲ್ಲಿ ಎಲ್ಲರ ಮೋಸಕ್ಕೂ ಕಾಲವೇ ಉತ್ತರವನ್ನು ನೀಡುತ್ತದೆ. ಅದಕ್ಕಾಗಿಯೇ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು. ನಮಗಿಂತ ಒಳ್ಳೆಯ ಸಮಯ ಬಂದಾಗಲೇ ಎಲ್ಲರಿಗೂ ತಮ್ಮ ಬೆಲೆ ತಿಳಿಯುತ್ತದೆ. ಹೇಗೆ ಯಾವಾಗಲೂ ನೀನು ನಿಮಗೆ ಮೋಸ ಮಾಡಿದ ನಂಬಿಕೆ ದ್ರೋಹಿಗಳ ವಿರುದ್ಧವಾಗಲು ಈ ರೀತಿ ಧೈರ್ಯದಿಂದ ಭರವಸೆಯಿಂದಲೇ ಇರಬೇಕು. ಆಗ ಮಾತ್ರ ನೀನು ಸೋತಿದ್ದರೂ ನೊಂದಿದ್ದಕ್ಕೂ ಒಂದು ದಾರಿ ಜೀವನದಲ್ಲಿ ಸಿಕ್ಕೇ ಸಿಗುತ್ತದೆ. ಒಂದು ವೇಳೆ ನಿನಗೆ ಮೋಸ ಮಾಡಿದವರ ವಿರುದ್ಧ ನೀನು ಯಾವುದೇ ಉತ್ತರವನ್ನು ಕೊಡದೆ ಅವರ ಮುಂದೆ ಕಣ್ಣೀರು ಹಾಕಿದರೆ ಯಾವ ಪ್ರಯೋಜನವೂ ಕೂಡ ಇರುವುದಿಲ್ಲ. ಅವರು ಮಾಡಿದ ಕುತಂತ್ರಗಳಿಗೆ ನೀನು ಯಾವುದೇ ಕಾರಣಕ್ಕೂ ಹೆದರಿಲ್ಲ ಎನ್ನುವುದು ಅವರಿಗೆ ಅರ್ಥವಾಗಬೇಕು. ಅರ್ಥವಾಗುವ ರೀತಿ ನೀನು ನಿನ್ನ ಜೀವನದಲ್ಲಿ ಖುಷಿಯಿಂದ ನಿನ್ನ ಕ್ಷಣಗಳನ್ನು ಕಳೆಯಬೇಕು. ನಿನ್ನನ್ನು ನೋಯಿಸಿದವರ ಮುಂದೆ ಯಾವಾಗಲೂ ನೀನು ಸಂತೋಷವಾಗಿ ಇರುತ್ತೀಯೋ ಆಗ ನೀನೇ ನೋಡು, ನೀನು ಮೋಸ ಹೋಗಿದ್ದಕ್ಕಿಂತ ನೀನು ಮೋಸ ಹೋಗಿ ಅನುಭವಿಸಿದ ನೋವಿಗಿಂತ ಹೆಚ್ಚಿನ ನೋವನ್ನು ಅವರು ಅನುಭವಿಸುತ್ತಾರೆ. ಹೇಗೆ ಗೊತ್ತಾ? ಅವರು ಖಂಡಿತ ಅಂದುಕೊಳ್ಳುತ್ತಾರೆ, ನಾನು ಅವರಿಗೆ ಇಷ್ಟೆಲ್ಲ ಅನ್ಯಾಯ ಮೋಸ ಮಾಡಿದರೂ ಅದು ಹೇಗೆ ಅವರು ನಗುತ್ತಿದ್ದಾರೆ ಎಂದು. ಅದು ಹೇಗೆ ಅವರಿಗೆ ನಾನು ಕೊಟ್ಟ ನೋವುಗಳು ನೋವನ್ನು ನೀಡುತ್ತಿಲ್ಲ ಎಂದು ಯೋಚಿಸುತ್ತಾ ಕಾಲವನ್ನು ಕಳೆಯುತ್ತಾರೆ. ಹಾಗೆ ಯೋಚಿಸುತ್ತಲೇ ಅವರು ಯಾವಾಗಲೂ ಜೀವನ ಕಳೆಯುತ್ತಾರೆ. ಏಕೆಂದರೆ ಅವರಿಗೆ ಅರಿವಾಗುತ್ತದೆ, ನಾನು ಏನೇ ಮಾಡಿದರೂ ಇವರು ನನಗೆ ಹೆದರುವುದಿಲ್ಲ. ನನ್ನ ಯಾವುದೇ ಕುತಂತ್ರಗಳು ಇವರಿಗೆ ಏನೂ ತೊಂದರೆ ನೀಡುವುದಿಲ್ಲ. ಇಷ್ಟೇ ಸಾಕಲ್ಲವೇ? ನಿನ್ನನ್ನು ನೋಯಿಸಿದವರಿಗೆ ನೀನು ಸ್ವಲ್ಪವಾದರೂ ನೋವು ಕೊಡುವುದಕ್ಕೆ ಇರುವ ದಾರಿ. ಅದಕ್ಕೆ ಯಾವತ್ತೇ ಆಗಲಿ
ನಮಗೆ ನೋವು ಕೊಟ್ಟವರ ವಿರುದ್ಧ ನಾವು ಸೇಡು ತೀರಿಸಿಕೊಳ್ಳುವ ಬದಲು ಅವರನ್ನು ಸರ್ವನಾಶ ಮಾಡುವುದಕ್ಕೆ ಅವರು ಹೇಳಿದ ದಾರಿಯಲ್ಲಿಯೇ ನಾವು ಸುಲಭವಾಗಿ ಹಿಡಿಯಬೇಕು. ನಮ್ಮ ಈ ಧೈರ್ಯದ ಹೆಜ್ಜೆಗಳೇ ಅವರನ್ನು ನಡುಕ ಹುಟ್ಟಿಸುವಂತೆ ಮಾಡುತ್ತದೆ. ಅದಕ್ಕೆ ಹೇಳುವುದು, ನಮಗೆ ನೋವು ಕೊಟ್ಟವರ ವಿರುದ್ಧ ನಾವು ಎದ್ದು ನಿಲ್ಲಬೇಕು, ಆದರೆ ಹೊಡೆದಾಟದಿಂದ ಅಲ್ಲ, ಬುದ್ಧಿವಂತಿಕೆಯಿಂದ ಅವರನ್ನು ನೋಯಿಸಲೇಬೇಕು. ನಿನಗೆ ಎಷ್ಟೇ ನೋವುಗಳಿದ್ದರೂ ಅದನ್ನು ಮರೆಯಲು ಪ್ರಯತ್ನ ಪಡಲೇಬೇಕು. ನೋವುಗಳು ನಮ್ಮ ಹೃದಯದಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ, ಆದರೆ ಅವುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು. ನಿನ್ನ ಸೋಲಿಗಾಗಿ ಕಾಯುತ್ತಿರುವವರ ಮುಂದೆ ಎಂದು ಕಣ್ಣೀರು ಹಾಕಬೇಡ, ಏಕೆಂದರೆ ಅದು ಅವರಿಗೆ ಇನ್ನೂ ಸಂತೋಷವನ್ನು ನೀಡುತ್ತದೆ ಹೊರತು ಅವರು ಬದಲಾಗುವುದಿಲ್ಲ. ನಿನ್ನ ಕಣ್ಣೀರು ನೋಡಿ ನಗುವವರೆಗೆ ಹೆಚ್ಚಿರುತ್ತಾರೆ, ಅದು ನಿನಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ. ಏಕೆಂದರೆ ಯಾವತ್ತೇ ಆಗಲಿ ಕಣ್ಣೀರು ಹಾಕಬೇಡಿ, ಕೇವಲ ನಗುವಿಗೆ ಮಾತ್ರ ಎಲ್ಲವನ್ನ ಗೆಲ್ಲುವ ಶಕ್ತಿ ಇದೆ. ಮತ್ತೆ ನಿನಗೆ ನೋವು ಕೊಟ್ಟವರಿಗೆ ನೋವು ಕೊಡುವ ಶಕ್ತಿಯೂ ಇದೆ. ಇಂದು ನಿನ್ನ ಸೋಲಿಗೆ ಕಾರಣವಾದವರು ಮುಂದೆ ನಿನ್ನ ಗೆಲುವನ್ನು ನೋಡಿ ಹೊಟ್ಟೆ ಕಿಚ್ಚು ತರಬೇಕು. ಆ ರೀತಿ ಎತ್ತರಕ್ಕೆ ಬೆಳೆಯುವುದನ್ನು ಮೊದಲು ಮಾಡಬೇಕು. ನೋವುಗಳಿಗೇನು ಕಮ್ಮಿ ಇಲ್ಲ, ಅವು ಯಾವಾಗಲೂ ನಮಗೆ ಇದ್ದೇ ಇರುತ್ತದೆ. ಏಕೆಂದರೆ ನಾವು ಒಳ್ಳೆಯ ದಾರಿಯಲ್ಲಿ ಸಾಗುವಾಗ ಇಂತಹ ಕೆಟ್ಟ ಜನರು ನಮಗೆ ತೊಂದರೆ ಕೊಡಬೇಕು ಎಂದು ಕಾಯುತ್ತಾ ಇರುತ್ತಾರೆ. ಹಾಗೂ ಒಂದನ್ನು ನೆನಪಿಡಿ, ನಿಮಗಾಗಿ ನೋವುಗಳನ್ನು ಬೇರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಯಾರಿಗೆ ಗೊತ್ತು, ನಿಮಗೆ ಮತ್ತೆ ಅದೇ ರೀತಿ ಮೋಸ ಮಾಡಲು ಅದೆಷ್ಟೋ ಜನ ಕಾಯುತ್ತಾ ಇರುತ್ತಾರೋ ಇದು ಅಲ್ಲವೇ? ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.